ಫುಲ್ ಬಿಂದಾಸ್ ನೋಡಪ್ಪ. ನೀನ್ ಹೆಂಗಿದ್ಯೋ? ಚೆನ್ನಾಗೇ ಇದ್ದೀನಿ ಕಣೋ. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ನೀನೀಗ? ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮಾರಯ್ಯ. ನೀನು? ನಾನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಕಣೋ. ಬಿಸ್ನೆಸ್ಸಾ? ಹಾಗಿದ್ರೆ ಸಂಪಾದನೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಹ್ಞೂ ಕಣೋ, ಈ ಥರ ಬಿಸ್ನೆಸ್ ಇದ್ಬಿಟ್ರೆ ಆರಾಮಾಗಿ ಜೀವನ ನಡೆಸ್ಬೋದು ನೋಡು. ಹೌದಾ? ಏನ್ ಬಿಸ್ನೆಸ್ಸು? ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ ಹಾಗಿದ್ರೆ? ದಿನಕ್ಕೆ ಹಬ್ಬಬ್ಬ ಅಂದರೆ ಒಂದು 8,000 ಆಗುತ್ತೆ ಕಣೋ. ಹಂಗಂದ್ರೆ ಈ ನನ್ನ ಮಗ ಒಳ್ಳೆ ಬಿಸ್ನೆಸ್ ಮಾಡ್ತಿರ್ಬೇಕು. ನಾನು ಹೆಂಗಾದ್ರೂ ಮಾಡಿ ಇವನ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಬಿಟ್ರೆ ನನಗೂ ಒಳ್ಳೆ ಸಂಪಾದನೆ ಆಗತ್ತೆ. ಏನು ಮಚ್ಚ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮಚ್ಚ, ಅದೇ ನೀನು ದಿನಕ್ಕೆ ಮತ್ತೆ ಒಂದು 8,000 ಅಂದ್ರೂ ತಿಂಗಳಿಗೆ ಒಂದು 60,000-70,000 ಆಗುತ್ತೆ ಅಲ್ವೇನೋ? ಹ್ಞೂ ಮಚ್ಚ, ಆರಾಮಾಗಿ ಮಾಡ್ಬೋದು. ಈ ಥರ ಬಿಸ್ನೆಸ್ ನೀನು ಎಲ್ಲೂ ನೋಡೇ ಇರಲ್ಲ. ಓ, ಹಾಗಂದ್ರೆ ನನಗೂ ಹೇಳೋ ಮಚ್ಚ, ನಾನು ನಿಮ್ಮ ಜೊತೆಗೆ ಬಿಸ್ನೆಸ್ ಮಾಡ್ತೀನಿ. ಅಯ್ಯೋ ಅದಕ್ಕೇನಂತೆ, ನೀನು ಮಾಡ್ಬೋದು ಆರಾಮ್ಸೆ. ಯಾವ ಬಿಸ್ನೆಸ್ ಅಂತ ಹೇಳೋ? ಕಂಡರಿಗೆಲ್ಲ ಸುಳ್ಳು ಹೇಳೋದು ಮಚ್ಚ. ಯಾಕೋ ಮಗ ಫೋನ್ ಎತ್ತಕ್ಕೆ ಇಷ್ಟೊತ್ತು ಮಾಡ್ತಿದ್ಯಾ? ನಂದೇ ನನಗೆ ಆಗೈತೆ ಮಾರಯ್ಯ, ನಿಂದೊಳ್ಳೆ ಎಲ್ಲ ಹೋಗತ್ತಾಗಿ. ಏನು ಹೇಳು ಫೋನ್ ಮಾಡಿದ್ದು? ಯಾಕೋ ಮಚ್ಚ, ಏನಾಯ್ತು? ಏನು ಕೇಳ್ತಿ ಮಾರಯ್ಯ, ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಸ್ವಲ್ಪ ಬಾರ ಇಲ್ಲಿ ಅರ್ಜೆಂಟ್ ಇದೆ ಅಂತ ಅಂದ. ನಾನು ಹೋದೆ. ಅದಕ್ಕೇನಾಯ್ತಾ? ಅದಕ್ಕೆ ಅವನು ಬೇಗ ಬಾರೋ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ದ. ಆಯ್ತು ನಡಿಯಪ್ಪ ಅಂತ ಅಂದು ಹೋದ್ವಿ. ಹೋದ್ರೆ ಅಲ್ಲಿ ಡಾಕ್ಟ್ರು ಏನಾಗೈತಪ್ಪ ಅಂತ ಕೇಳಿದ್ರು. ಅಯ್ಯೋ, ಇದ್ರಲ್ಲಿ ಏನಿದೆ ತಲೆ ಕೆಡಿಸ್ಕೊಳೋದು? ಹೇಳ ಮಟ್ಟ ಫಸ್ಟ್ ಕೇಳು. ಡಾಕ್ಟ್ರು ಏನಾಗೈತಪ್ಪ ಅಂತ ಕೇಳಿದ್ರೆ ಅವನೇನು ಹೇಳ್ಬೇಕು ಹೇಳು? ನನಗೆ 3 ಹೊತ್ರಿ ಹೊಟ್ಟೆ ಹಸಿದೈತಿ ಅಂತ ಅಂತಾನೆ. ಅದು ಹೋಗ್ಲಿ, ಅದಕ್ಕೆ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ನಿನಗೇನು ಸಮಸ್ಯೆ ಇದೆ ಹೇಳು ಅಂತ ಕೇಳಿದ್ರು. ಅದಕ್ಕೆ ಅವನು ನನಗೆ ರಾತ್ರಿ ಎಷ್ಟು ನಿದ್ದೆ ಬರ್ತಿತ್ರಿ ಅನ್ಬೇಕಾ? ಫ್ರೆಂಡ್ ಮರಯ್ಯ. ಹ್ಞೂ ಮರಯ್ಯ, ಆ ಡಾಕ್ಟ್ರು ಒಳ್ಳೆ ನನ್ನ ಮುಖ ನೋಡಕತ್ತಾನ ಇದೆಯಂತ ಮನುಷ್ಯನ್ ಕರ್ಕೊಂಬಂದನಪ್ಪ ಇವನು ಅಂತ ಅಂದು ನನಗೂ ಆಶ್ಚರ್ಯ ಆಗ್ಬಿಡ್ತು, ಇಂಥವ್ರು ಇರ್ತಾರ ಜಗತ್ತಲ್ಲಿ ಅಂತ. ಆಮೇಲೆ ಏನಾಯ್ತು? ಅಯ್ಯೋ, ಹಂಗೂ ಬಿಡ್ಲಿಲ್ಲ ಮರಯ್ಯ, ಹೆಂಗೋ ಒಂದು ಮಾಡಿ ಹೊರ ಕರ್ಕೊಂಬಂದ್ಮೇಲೆ ಏನಂತಾನೆ, ನನಗೂ ಈ ಹಾಸ್ಪಿಟ್ಲಿಗೂ ಏನೋ ಒಂಥರ ಕನೆಕ್ಷನ್ ಕಣೋ ಅಂತ ಅಂತಾನೆ. ಅದಕ್ಕೆ ನಾನು ಕೇಳಿದೆ ಏನಪ್ಪ ಅಂಥದ್ದು ಅಂತ ಅಂದು. ಮತ್ತೆ ಅದಕ್ಕೇನಂದ? ಅದಕ್ಕೆ ಅವನು ನಾನು ಹಾಸ್ಪಿಟ್ಲಲ್ಲೇ ಹುಟ್ಟಿದ ಮಗ ಅಂತ ಅನ್ಬೇಕಾ? ನಿನಗೂ ನಿನ್ನ ಫ್ರೆಂಡಿಗೂ ಒಂದು ದೊಡ್ಡ ನಮಸ್ಕಾರ ಮರಯ್ಯ. ಇಡ್ತೀನಿ ಫೋನ್ನ. ಕೇಳಿದಳ ಸೈಕೋ ಫ್ರೆಂಡ್ನ ಕತೆ. ಇಂಥ ಸೈಕೋ ಏನಾದರೂ ಫ್ರೆಂಡ್ ಗ್ರೂಪಲ್ಲಿ ಇದ್ಬಿಟ್ರೆ ಆ ಗ್ಯಾಂಗ್ ಕತೆ ಅದು ಹೋಗತ್ತೆ.